ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಣ್ಣ, ನಮ್ಮ ಏರಿಯಾ ಪೊಲೀಸರು ನನ್ನ ತಂದು ಲಾಕಪ್ನಲ್ಲಿ ಇಟ್ಟಿದ್ದಾರೆ. ನಾನು ನಿಮಗೆ ಫೋನ್ ಮಾಡ್ತೀನಿ, ಫೋನ್ ಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಯಾರು ಫೋನೇ ಕೊಡ್ತಿರ್ಲಿಲ್ಲ. ಈಗ ಹೇಗೋ ಫೋನ್ನ ಹೊಂದಿಸ್ಕೊಂಡಿದ್ದೀನಿ. ಅಣ್ಣ, ದಯವಿಟ್ಟು ಬಂದು ನನ್ನನ್ನು ಕರ್ಕೊಂಡೋಗಿ. ಅಣ್ಣ, SI ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಣ್ಣ. ನಾಳೆ ನಾಳಿದ್ದು ರಜಾ ಇದೆಯಂತೆ, ನೀವು ನನ್ನನ್ನು ಬಿಡಿಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣ, ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ, ಅಕ್ಕ ಬೇರೆ ತುಂಬಾ ತೊಂದರೆಲಿದ್ದಾಳೆ ಅಣ್ಣ. ದಯವಿಟ್ಟು ಬಂದು ಕರ್ಕೊಂಡೋಗಿ ಅಣ್ಣ, ಪ್ಲೀಸ್ ಅಣ್ಣ. ಯಾಕಕ್ಕ? ನಾಳೆ ಏನಾಗುತ್ತೋ ಏನೋ ಅಂತ ಟೆನ್ಷನ್? ಚಚೆ, ಹಾಗೇನೂ ಇಲ್ಲ ಕಣೆ. ಒಳಗೆ ತುಂಬ ಶೆಕೆ ಅಲ್ವಾ, ನಿದ್ದೆ ಬರಲಿಲ್ಲ, ಅದಕ್ಕೆ ಇಲ್ವಾ ನಿಂತ್ಕೊಂಡಿದ್ದೀನಿ. ನಾಳೆ ಸೇಟು ದುಡ್ಡು ಕೊಡ್ತಾನೋ ಇಲ್ವೋ ಅಂತ ಭಯನಾ ಅಕ್ಕ? ಅಯ್ಯೋ, ಹಾಗೇನೂ ಇಲ್ಲ, ದುಡ್ಡು ಸಿಗುತ್ತೆ ರಾಜಿ, ಅದ್ರ ಚಿಂತೆ ಇಲ್ಲ. ರಾಜಿ, ನಿಮ್ಮ ಅಕ್ಕಂಗೆ ಸಾಲ ತೀರಿಸೋ ಚಿಂತೆ ಅಲ್ಲ ಕಣವ, ಅವಳ ಚಿಂತೆನೇ ಬೇರೆ. ಅಪ್ಪ, ನನಗೆ ಯಾವ ಚಿಂತೆನೂ ಇಲ್ಲ, ಏನೂ ಇಲ್ಲ. ಟೈಮ್ ಆಗೈತೆ, ನೀನು ಮಲ್ಕೊ. ಮಲ್ಕತಿದ್ದೀರವ. ಯಾಕಪ್ಪ? ರಾಜಿ, ನಿಮ್ಮ ಅಕ್ಕ ನಿಮ್ಮ ಅಣ್ಣನ ಜೊತೆ ಮಾತು ಬಿಟ್ಟವಳೇನೋ ಸರಿ, ಹಂಗಂತ ಅವನ ಬಗ್ಗೆ ಚಿಂತೆ ಬಿಡೋಕ್ಕಾಯ್ತದ? ಅವನ ಕಡೆಯಿಂದ ಫೋನು ಇಲ್ಲ, ಮನೆಗೂ ಬಂದಿಲ್ಲ ಅಂಥೇಳಿ ಜೀವ ಹಿಡಿದು ಬಿಡ್ತಾಯ್ತಿದ್ದು. ನನಗೆ ಗೊತ್ತಿಲ್ವೇನವ? ಅಕ್ಕ, ಅಣ್ಣ ಬರ್ಲಿಲ್ಲ ಅಂತ ಚಿಂತೆನಾ? ಅವನೇನ್ ಚಿಕ್ಕ ಮಗುನೇನೆ ಅವನ ಬಗ್ಗೆ ಚಿಂತೆ ಮಾಡೋದಕ್ಕೆ? ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಜ್ಞಾನ ಇದ್ದಿದ್ರೆ ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದ. ಅವನ್ಗೆ ಇಲ್ದೇ ಇರೋ ಕಾಳಜಿ ನನ್ಗೇನು? ಸುಳ್ಳು ಯಾಕವ ಹೇಳ್ತೀಯ ಸುಮ್ಮನೆ? ತಮ್ಮ ಮನೆಗೆ ಬಂದಿಲ್ಲ ಅಂತ ನೀನು ಊಟನೂ ಮಾಡದೆ ಕಾಯ್ತಿದೀಯ ಅಂತ ನನಗೆ ಗೊತ್ಕನಮಿ. ಅವನು ಒತ್ತಾಗಿ ಬರೋದು ಇದೇನು ಹೊಸ್ದ? ಹಾಗೇನು ಇಲ್ಲ ಅಂತ ಹೇಳ್ತಿಲ್ವಾ? ಮತ್ತೆ ಯಾಕೆ ಅದನ್ನೇ ಮಾತಾಡ್ತೀಯಾ? ನೀನ್ ಯಾಕೆ ಮುಖ ಹಂಗ್ ಮಾಡ್ಕೊಂಡಿದ್ಯಾ? ಹೇಳ್ತಿಲ್ವಾ? ಅವನೇನ್ ಚಿಕ್ಕವನಲ್ಲ, ಬರ್ತಾನೆ. ನಡಿ, ನೀನ್ ಮಲ್ಕೋ. ನಾಳೆ ನೀನ್ ಕಾಲೇಜ್ಗೆ ಹೋಗ್ಬೇಕು, ನಾನ್ ಸೇಟು ಅಂಗಡಿಗೆ ಹೋಗ್ಬೇಕು, ಎಷ್ಟು ಕೆಲ್ಸ ಇದೆ. ಕೆಲ್ಸಕ್ ಬಾರ್ದವನ್ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರ್ ಆಗ್ತಿದ್ಯಲ್ಲ, ಹೋಗು ಅಂದೆ. ಅಪ್ಪ, ನೀನು ಮಲ್ಕೋ. ತುಂಬಾ ಒಳ್ಳೆ ಹುಡುಗ ಸರ್ ಅವನು. ಅವನ ಹತ್ರ ಹೊಡೆದಾಟ ಬಡದಾಟ ಮಾಡೋನಲ್ಲ, ತುಂಬಾ ಸಾಫ್ಟ್. ನಾನಲ್ಲಿ ಹೋಗ್ತೀನಿ, ಅದೇನು ಅಂತ ವಿಚಾರಿಸ್ತೀನಿ. ಇನ್ನು 15 ನಿಮಿಷ ಅಲ್ಲಿರ್ತೀನಿ. ಎಸ್. ತೀರ್ಥ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಅದಕ್ಕೆ ನೀವ್ ಈ ತರ ಹೇಳಿದ್ರೆ ನಂಗೆ ಟೆನ್ಷನ್ ಆಗುತ್ತೆ. ಹೇ ರಿಲ್ಯಾಕ್ಸ್, ಟೆನ್ಷನ್ ಆಗುವಂಥದ್ದೇನಿಲ್ಲ, ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಏನಿಲ್ಲ, ನಿನ್ನಿಂದ ಫ್ಯಾಕ್ಟ್ರಿ ಕೆಲಸ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನಿನ್ ಬೆಸ್ಟ್ ಫ್ರೆಂಡ್ ಕುಮಾರ್ನ ಕರೆಸ್ಕೊಂಡಿದ್ಯಾ. ಅದ್ ಸಾಲದು ಅಂತ ನೀನ್ ಮದ್ವೆ ಆಗೋ ಹುಡುಗಿನೇ ಫ್ಯಾಕ್ಟ್ರಿ ನೋಡ್ಕೋಬೇಕು ಅಂತ ಮಾವ ಆಸೆ ಪಡ್ತಿದ್ದಾರೆ. ಇದೆಲ್ಲದನ್ನು ಮೀರಿ ನಾನ್ ಜವಾಬ್ದಾರಿ ವಹಿಸ್ಕೋತೀನಿ ಅಂತಂದಾಗ ನಿನ್ ಮನ್ಸು ಕಷ್ಟ ಆಗಿರ್ಬೋದೇನೋ ಅಂತ ಅನ್ಕೊಂಡೆ. ಅದು ಅಲ್ಲದೆ ನೆನ್ನೆ ಕುಮಾರ್ ಹತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡಿದೆ. ಅವನೇನಾದ್ರೂ ನೀನು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರ್ಬೋದೇನೋ ಅಂತ ಅನ್ನಿಸ್ತು. ನೋನು, ಇದೇನ್ ತಲೆ ಕೆಡ್ಸ್ಕೊಳ್ಳೋ ವಿಷಯ ಅಲ್ಲ ಅದಕ್ಕೆ. ಅವನ್ ಕಾಲು ಮಾಡಿಲ್ಲ, ಕಂಪ್ಲೇಂಟು ಮಾಡಿಲ್ಲ. ಹಾಗೆ
ಇನ್ನೊಂದು ವಿಷಯ ಕ್ಲಿಯರ್ ಮಾಡಬೇಕು. ನಾನು ನನ್ನ ಪೊಲಿಟಿಕಲ್ ಕರಿಯರ್ಗೆ ಕಂಪನಿ ಅಕೌಂಟಿಂದ ಒಂದಿಷ್ಟು ದುಡ್ಡು ತೊಗೊಂಡಿದ್ದೀನಿ. ನಾನು MLA ಆಗಿದ್ದ ಕೂಡಲೇ ಅದನ್ನ ವಾಪಸ್ ಮಾಡ್ತೀನಿ. ಐ ನೋ ತೀರ್ಥ, ಆಲ್ಮೋಸ್ಟ್ 1 ಕೋಟಿ ಆಗೋಷ್ಟು ಹಣ ತಗೊಂಡಿದ್ಯಾ. ಏನು 1 ಕೋಟಿ ವರ್ಷ? ಅಷ್ಟೊಂದು ದುಡ್ಡು ತಗೊಂಡು ಏನೋ ಮಾಡಿದೆ ನೀನು? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನ್ಯಾಯವಾಗಿ ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಯೋಗ್ಯತೆ ಅಂತೂ ಇಲ್ಲ, ಅದನ್ನ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟೆ. ಲೋಕ ಉದ್ಧಾರ ಮಾಡೋದಕ್ಕೋಸ್ಕರ ನನ್ನ ಹಣನೇ ಬೇಕಾಗಿತ್ತ? ಅಪ್ಪ, ನಾನು 1 ರೂಪಾಯಿ ಕದ್ದು ಮುಚ್ಚಿ ತಗೊಂಡಿಲ್ಲ. ನಾ ತಗೊಂಡಿರೋ ಹಣಕ್ಕೆ ಪ್ರತಿಯೊಂದಕ್ಕೂ ಲೆಕ್ಕ ಇದೆ. ಕುಮಾರ್ ನಿಮಗೆ ತೋರಿಸಿದ್ದಾನೆ, ನೀವು ಮರ್ತಿದ್ದೀರಾ ಅಷ್ಟೇ. ಒಂದು 6 ತಿಂಗಳು ಟೈಮ್ ಕೊಡಿಪ್ಪ, ಎಲ್ಲ ವಾಪಸ್ ಬರುತ್ತೆ. ನಾನು ಹೇಳಿದ್ನಲ್ಲ, ನನ್ನ ಕರಿಯರ್ಗೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ರಿಟರ್ನ್ಸ್ ಬಂದೇ ಬರುತ್ತೆ. ಅಪ್ಪ, ಥ್ಯಾಂಕ್ ಗಾಡ್. ಅಷ್ಟು ದೊಡ್ಡ ಅಮೌಂಟ್ ಎಲ್ಲಿ ಮಿಸ್ಯೂಸ್ ಆಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಹಾಗೇನಾಗಲ್ಲ ಅದಕ್ಕೆ, ನೀವು ಆರಾಮಾಗಿ ಕಂಪನಿ ನಡೆಸ್ಬೋದು. ಅಕ್ಕ, ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ ರಾಜಿ. ಇವತ್ತು ನಾನು ಕೌನ್ಸಿಲರ್ ಸಾಹೇಬ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ತಲೆ ಕೆಡ್ಸ್ಕೊಂಬೇಡ, ಕಾಲೇಜ್ಗೆ ಹೋಗೋ ಆಯ್ತಾ? ದೇವ್ರೆ, ಇವತ್ತು ನನಗೆ 2 ಪರೀಕ್ಷೆ ಇದೆ. 2 ತುಂಬ ಮುಖ್ಯವಾದ್ದೆ. ನನ್ನ ತಮ್ಮ ನಿನ್ನೆಯಿಂದ ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಅವನಿಗೇನು ಆಗ್ದಂಗೆ ಕಾಪಾಡೋ ಹೊಣೆ ನಿಂದು. ಅವನು ಹುಷಾರಾಗಿ ಮನೆಗೆ ಬರೋ ಹಂಗೆ ಮಾಡು ನನ್ನ ತಾಯಿ. ನಿನ್ನ ಗುಡಿಗೆ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. 2ನೇದು, ಸೇಟು ಹಣ ಕೊಟ್ಟು ವಿಜಯಮ್ಮನ ಸಾಲ ತೀರ್ಸೋವರೆಗೂ ಎಲ್ಲ ಸರಾಗವಾಗಿ ನಡೆಯೋ ಹಂಗೆ ಮಾಡು. ನಿನ್ನ ಎತ್ತರಕ್ಕೆ ಮಲ್ಗೆ ಹೂವಿನ ಮಾಲೆ ಮಾಡಿ ಹಾಕ್ತೀನಿ. ರಾಜಿ, ರಾಜೇಶ್ ಏನಾರ ಫೋನ್ ಮಾಡಿದ್ದೇನವ? ಇಲ್ಲ ಅಪ್ಪ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸುಮ್ನಿ ಅಪ್ಪ, ತಗೊಳವ, ಈ 1 ರೂಪಾಯಿ ದೇವ್ರ ಹತ್ರ ಇಟ್ಟು ಬೇಡ್ಕೊ, ಎಲ್ಲ ಒಳ್ಳೇದಾಯ್ತದೆ. ಹೇಳಿ ಮೇಡಮ್, ಏನಾಗಬೇಕಾಗಿದೆ ನಿಂದ? 1 hour ನಾನು ನಿಮ್ಮ ಜೊತೆ ಇರಬೇಕು, ನಿನ್ನ ಅರ್ಥ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ತಿಳ್ಕೋಬೇಕು. ಅಷ್ಟೇ ತಾನೇ? ಬನ್ನಿ ನನ್ನ ಜೊತೆ, ನಾನೇನು ಅಂತ ನಿಮಗೆ ಗೊತ್ತಾಗುತ್ತೆ. ಚಿಟ್ಟೆ, ಮೀಟಿಂಗ್ ನಂದು ಡೇಟಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಯವ್ವ, ಇದನ್ನ ಡೇಟಿಂಗ್ ಅನ್ಕೊಂಡಿರಿ? ನಿಮ್ಮಿಬ್ರು ನಡಬರ್ಕ ಫೈಟಿಂಗ್ ಆಗ್ತಿದ್ರ ಅದಾ ಪುಣ್ಯ ರೀ. ಅದು ಯಾರ್ಯಾರೋ ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂತ ಮನೆಯವರೆಗೂ ಒಂದು ಮುದಿ ಸಿಮ್ಗಳು. ಬರ್ರಯ್ಯ, ಬನ್ರಿ ಹೊರಗೆ. ಅಲ್ಲ, ಸಾಲ ಕೊಟ್ಟು ಸಹಾಯ ಮಾಡೋಣ ಅಂತ ಬಂದ್ರೆ ಗುಂಪು ಕಟ್ಕೊಂಡು ಹೊಡಿಯಕ್ ಮನೆವರೆಗೂ ಬರ್ತೀರಾ? ಯಾವನ್ ಎಲ್ಲೆಲ್ಲಿ ಅಡಿಕಂಗ್ ಕೂತಿದ್ದೀರಾ, ಆಚೆ ಬಂದ್ಬಿಡಿ. ನ್ಯಾಯ ಮಾಡೋರ್ ನ್ಯಾಯನ ಇವತ್ ನಾನ್ ಮಾಡ್ತೀನಿ. ಅಪ್ಪ, ಅಪ್ಪ, ಏನವ ರಾಜಿ? ವಿಜಯಕ್ಕ ಮತ್ತೆ ಅವ್ರ ಮಗ ಬಂದು ಕೂಗಾಡ್ತಿದ್ದಾರೆ. ಎಲ್ಲವಾ? ಬಾಪ. ಅಯ್ಯೋ,
ಇವ್ ಕಾಟ ಯಾವಾಗಪ್ಪ ತಪ್ತದೆ ನಮಗೆ? ಕೊಟ್ ಮಾತ್ ನಂಗೆ ಕಾಸು ಕೊಟ್ರೆ ಮರ್ಯಾದೆ ಉಳಿಯುತ್ತೆ. ಹಿಂಗೂ ಹೇಳಿದಾಳಲ್ಲ 10 ಗಂಟೆಗೆ ಸಾಲನ ವಾಪಸ್ ಕೊಡ್ತೀನಿ ಅಂತ. ನಿಮ್ ಹತ್ತನೇ ಅವತಾರ ಇತ್ತೋ ದೇವತೆ. ಈಗಾಗ್ಲೇ 9:30 ಆಗೋಯ್ತು. ಇನ್ನು ಅರ್ಧ ಗಂಟೆಲಿ ಕೊಟ್ಟಿರೋ ದುಡ್ಡು ವಾಪಸ್ ಬರ್ದೇ ಇರ್ಬೇಕಲ್ಲ. ಆಮೇಲೆ ಇಲ್ಲಿ ನಡೆಯೋದಕ್ಕೆ ನಾನು ಹೊಣೆ ಆಗಿರಲ್ಲ. ಇದು ಅನ್ಯಾಯ, ಇಲ್ಲಿ ನಡೀತಾ ಇರೋದು ತಪ್ಪು, ಇದು ಸರಿ ಇಲ್ಲ ಅಂತ ಯಾವನಾದ್ರೂ ಕೆಂಬೇಕಲ್ಲ. ಹಂಗೆ ಕಾಮಳೆ ಕಿತ್ತಾಕ್ಬಿಡ್ತೀನಿ. ಏನ್ ವಿಷಯಮ್ಮ ಇದೆಲ್ಲ? ನೀನು ಬೆಳೆದು ಬೆಳೆನ ಕುಯ್ಲು ಮಾಡೋದಕ್ಕೆ ಬಂದಿದ್ದೀನಿ ರಾಮಯ್ಯ. ಅವತ್ತು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಾಗ ಬಾಯಿ ಬಂದಂಗ ಅನ್ ಕಳ್ಸಿದೆಲ್ಲ, ಅನುಭವಿಸು. ಇವತ್ತು ಅಧಿಕಾರದಿಂದಾನೇ ಬಂದಿದ್ದೀನಿ. ನಿನ್ನ ಮಗಳನ್ನ ಹೆಂಗ್ ಕಾಪಾಡ್ಕೊಂಡಿಯೋ ನಾನು ನೋಡ್ತೀನಿ. ಸುಮಾ, ಸೇಟು ಮತ್ ಮೀರಂಗಿಲ್ಲ. ನೀನು ಹೆದರ್ಕೋಬೇಡ, ನಾನಿದ್ದೀನಿ. ಅಣ್ಣ, ರಾಜೇಶ್ ಹುಡ್ಕಕ್ ಹೋಗ್ಬೇಕು. ನಿನ್ನೆಯಿಂದ ಅವ್ನ ಮನೆಗೆ ಬಂದಿಲ್ಲ. ಅದ್ ಎಲ್ಲಿದಾನೋ ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ. ಏನ್ ಶಿವಣ್ಣ, ಇಷ್ಟೊಂದ್ ಜನ ಪೊಲೀಸ್ ನಿಂತವ್ರೆ? ನನಗೂ ಗೊತ್ತಿಲ್ಲ ಸುಮ್ಮ, ಬಾ ನೋಡೋಣ ಬಾ. ಎಲ್ಲಿ ಹೋಗ್ತಾ ಇದ್ರೆ? ಒಳಗೆ ಹೋಗಂಗಿಲ್ಲ, ನಿಂತ್ಕೊಳ್ಳಿ ಇಲ್ಲೇ. ಸೇಟ್ ಅವ್ರು ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದೀವಿ. ಯಾರು ಒಳಗಡೆ ಹೋಗಾಗಿಲ್ಲ. ಸೇಟು ಮನೆ ರೈಡ್ ಆಗಿದೆ. ಒಂದ್ 5 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ, ದಯವಿಟ್ಟು. ರೇಡ್ ಅಂದ್ರೆ ಅರ್ಥ ಗೊತ್ತಮ್ಮ ನಿನ್ಗೆ? ಒಳಗಡೆಯಿಂದ ಯಾರು ಹೊರಗೆ ಹೋಗೋಗಿಲ್ಲ, ಹೊರಗಡೆಯಿಂದ ಒಳಗೆ ಹೋಗೋಗಿಲ್ಲ. ಶಿವಣ್ಣ, ನೀನಾದ್ರೂ ಒಂದ್ಸಲ ಹೇಳು. ಸುಮಾ, ರೇಡ್ ಆಗಿದೆ ಅಂತ ಅಂದ್ರೆ ಇಲ್ಲಿ ನಮಗೆ ದುಡ್ಡು ಸಿಗೋದು ಕಷ್ಟ. ನಡಿ ಹೋಗೋಣ.